ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಬಜೆಟ್ನ ಸ್ಟೋರಿಯನ್ನ ಮೊದಲಿಗೆ ನೋಡೋಣ. ಲೋಕಸಭೆ ಸಮರದ ಹೊತ್ತಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಮುಂದಿನ ಎಲೆಕ್ಷನ್ ಅನ್ನೇ ಗುರಿಯಾಗಿಸಿಕೊಂಡು ನಮೋ ಸರ್ಕಾರ ಎಲ್ಲಾ ವರ್ಗದವರನ್ನ ಸಂತೃಪ್ತಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದೆ. ಅದರಲ್ಲೂ ರೈತರು, ಮಧ್ಯಮ ವರ್ಗದವರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಿರೋ ನಮೋ ಗವರ್ನಮೆಂಟ್ ಬಂಪರ್ ಆಫರ್ ಕೊಟ್ಟಿದೆ. ಇನ್ನು 3-4 ತಿಂಗಳಲ್ಲಿ ನಡೆಯೋ ಲೋಕಸಮರಕ್ಕೆ ಎಲ್ಲ ಪಕ್ಷಗಳು ಸಜ್ಜಾಗ್ತಿವೆ. ಅದರಲ್ಲೂ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೇರಲು ಹಪಹಪಿಸುತ್ತಿದೆ. ಹೀಗಾಗಿ ಮತ್ತೊಮ್ಮೆ ಪ್ರಧಾನಿ ಸೀಟ್ ಮೇಲೆ ಕೂರೋ ಕನಸು ಕಾಣ್ತಿರೋ ನರೇಂದ್ರ ಮೋದಿ ತಮ್ಮ ಸರ್ಕಾರದ ಕೊನೆ ಬಜೆಟ್ನಲ್ಲಿ ರೈತರು ಹಾಗೂ ಮಧ್ಯವರ್ಗದವರನ್ನ ಸೆಳೆದಿದ್ದಾರೆ. 6,000 रुपए प्रति वर्ष के हिसाब से देने का निर्णय सरकार ने किया है. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಿ ಅಂತ ಪ್ರತಿಪಕ್ಷಗಳು ಮೋದಿ ಸರ್ಕಾರವನ್ನ ಕೇಳ್ತಿದ್ವು. ಆದ್ರೆ ಸಾಲ ಮನ್ನಾ ಆಗ್ಲಿಲ್ಲ. ಮೋದಿ ಸರ್ಕಾರ ರೈತರ ಖಾತೆಗೆ ನೇರವಾಗಿ ವರ್ಷಕ್ಕೆ 6,000 ರೂಪಾಯಿ ಉಡುಗೊರೆ ಕೊಡ್ತಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ 2,000ದಂತೆ 3 ಕಂತಿನಲ್ಲಿ ರೈತರ ಖಾತೆಗೆ ಹಣ ಜಮೆಯಾಗುತ್ತೆ. ಆದ್ರೆ 6,000 ರೂಪಾಯಿ ಪಡೆಯಬೇಕು ಅಂದ್ರೆ ನಿಮ್ ಹತ್ರ 5 ಎಕರೆಗಿಂತ ಜಾಸ್ತಿ ಜಮೀನು ಇರಬಾರದು. ದೇಶದಲ್ಲಿ ಸದ್ಯಕ್ಕೆ 12 ಕೋಟಿ ಜನರಿಗೆ ಇದರ ಲಾಭ ಸಿಗಲಿದೆ. ಡಿಸೆಂಬರ್ 18ರಿಂದಲೇ ಯೋಜನೆ ಬರಲಿದ್ದು ಇದೇ ತಿಂಗಳಲ್ಲೇ ನಿಮಗೆ 2,000 ರೂಪಾಯಿ ಹಣ ಜಮೆಯಾಗುತ್ತೆ. ಇದನ್ನು ಬಿಟ್ರೆ ವರ್ಷಕ್ಕೆ 2% ಬಡ್ಡಿಗೆ 2 ಲಕ್ಷದವರೆಗೂ ಸಾಲವನ್ನ ರೈತರು ತಗೋಬಹುದು. ಹಸು, ಕುರಿ, ಕೋಳಿ ಸಾಕ್ತಾ ಹೈನುಗಾರಿಕೆ ನಡೆಸೋರಿಗೋಸ್ಕರ ಕಾಮಧೇನು ಯೋಜನೆ ಜಾರಿಗೆ ತಂದಿದೆ. ಇನ್ನು ದೇಶದ 1.5 ಕೋಟಿ ಮೀನುಗಾರರಿಗೂ 2ರಷ್ಟು ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಮಧ್ಯವರ್ಗದವರಿಗೂ ನಮೋ ಬಂಪರ್ ಆಫರ್ ಕೊಟ್ಟಿದ್ದಾರೆ. ವರ್ಷಕ್ಕೆ 5 ಲಕ್ಷ ಸಂಪಾದನೆ ಮಾಡಿದ್ರೆ ತೆರಿಗೆ ಕಟ್ಟಬೇಕಿಲ್ಲ. ವರ್ಷಕ್ಕೆ 5 ಲಕ್ಷದಿಂದ 6.5 ಲಕ್ಷ ಆದಾಯ ಇದ್ದು 1.5 ಲಕ್ಷ ಉಳಿತಾಯ ಮಾಡಿದ್ರೆ ಅದಕ್ಕೂ ತೆರಿಗೆ ಕಟ್ಟಬೇಕಿಲ್ಲ. 6.50 ಲಕ್ಷದಿಂದ 10 ಲಕ್ಷ ಸಂಪಾದನೆ ಮಾಡಿದ್ರೆ 20ರಷ್ಟು ತೆರಿಗೆ ಕಟ್ಟಬೇಕು. 10 ಲಕ್ಷ ಮೇಲ್ಪಟ್ಟು ಗಳಿಕೆ ಇದ್ರೆ 30ರಷ್ಟು ತೆರಿಗೆ ಕಟ್ಟಬೇಕು. ಕಳೆದ ವರ್ಷ 5 ಲಕ್ಷಕ್ಕೆ 13,000 ಟ್ಯಾಕ್ಸ್ ಕಟ್ಟಿದ್ರೆ ಈ ಸಲ ಕಟ್ಟೋ ಹಾಗಿಲ್ಲ. 5ರಿಂದ 6.5 ಲಕ್ಷಕ್ಕೆ 17.250 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಈ ವರ್ಷ ನಿಮ್ಮ ಸಂಬಳಕ್ಕೆ ಟ್ಯಾಕ್ಸ್ ಇರಲ್ಲ. 6.5 ಲಕ್ಷದಿಂದ 10 ಲಕ್ಷ ಆದಾಯ ಇದ್ರೆ ಮೊದಲು 65,000 ಟ್ಯಾಕ್ಸ್ ಕಟ್ತಿದ್ರಿ. ಇನ್ಮುಂದೆ 49,920 ರೂಪಾಯಿ ತೆರಿಗೆ ಕಟ್ತೀರಾ. ಆದ್ರೆ ನೀವೇನಾದ್ರೂ ಮನೆ ಕಟ್ಟೋಕೆ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ರೆ ಅದಕ್ಕೂ ತೆರಿಗೆ ಕಟ್ಟಬೇಕಾಗಿಲ್ಲ. 10 ಲಕ್ಷ ಮೇಲ್ಪಟ್ಟು ನಿಮ್ಮ ಆದಾಯ ಇದ್ರೆ ನೀವು ಕಳೆದ ವರ್ಷ 1,17,000 ಟ್ಯಾಕ್ಸ್ ಕಟ್ತಿದ್ರಿ. ಇನ್ಮುಂದೆ 99,840 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಬ್ಯಾಂಕ್ನಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ ಹಣ ಉಳಿತಾಯ ಮಾಡಿದ್ರೆ ಬಡ್ಡಿ ಮೇಲೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದ್ರೆ 40,000 ಬಡ್ಡಿ ಬಂದ್ರೂ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಿಲ್ಲ. ಇದರಿಂದ ದೇಶದ 3 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲ ಆಗಲಿದೆ. Will not be required to pay any tax. As a result, even persons having gross income up to rupees 6.5 lakhs. ಇವಿಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಿಗೂ ಬಂಪರ್ ಕೊಡುಗೆ ಸಿಕ್ಕಿದೆ. ಮುಂದಿನ ಎಲೆಕ್ಷನ್ ಅನ್ನೇ ಗುರಿಯಾಗಿಸಿಕೊಂಡಿರುವಂತಿರೋ ಬಜೆಟ್ ಅನ್ನ ವಿರೋಧ ಪಕ್ಷಗಳು ಟೀಕಿಸಿದ್ರೆ ಮೋದಿ ಸರ್ಕಾರ ತಮ್ಮ ಸಾಧನೆಯ ಬಗ್ಗೆ ಬೆನ್ನು ತಟ್ಟಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅದು ನರಭಕ್ಷಕ ಹುಲಿ. ಕಳೆದ 1 ತಿಂಗಳಿಂದ 10 ಜಾನುವಾರುಗಳ ರಕ್ತ ಹೀರಿತು, 3ರನ್ನ ಬಲಿ ಪಡೆದಿತ್ತು. ವ್ಯಾಘ್ರನ ಅಟ್ಟಹಾಸದಿಂದ ಆತಂಕಗೊಂಡಿದ್ದ ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಜನರ ನಿದ್ದೆಗೆಡಿಸಿದ್ದ ಹುಲಿ ಸೆರೆಯಾಗಿದೆ. ಮೈಸೂರಿನ ಎಚ್ಡಿ ಕೋಟೆಯಲ್ಲಿ ಕಳೆದೊಂದು ತಿಂಗಳಿಂದ ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ರು. ನರಭಕ್ಷಕ ಹುಲಿಯ ಹೆಜ್ಜೆಗಳು ನಿದ್ದೆಯಲ್ಲೂ ಎದ್ದು ಕೂರುವಂತೆ ಮಾಡ್ತಿತ್ತು. ಕೊನೆಗೂ ಸೆರೆಯಾಯಿತು ನರಭಕ್ಷಕ ಹುಲಿ. ನೆಟ್ಟುಸಿರು ಬಿಟ್ಟ ಡಿಬಿ ಕುಪ್ಪೆ ವ್ಯಾಪ್ತಿಯ ಜನ. ಡಿಬಿ ಕುಪ್ಪೆ ಗ್ರಾಮ ವ್ಯಾಪ್ತಿಯಲ್ಲಿ ನರಭಕ್ಷಕ ಹುಲಿ 3ರನ್ನ ಬಲಿ ಪಡೆದಿತ್ತು.
ಘಟನೆಯಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ನಿನ್ನೆ ಕೇರಳ ಕರ್ನಾಟಕ ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದರು. ಇದರಿಂದ 100ಕ್ಕೂ ಹೆಚ್ಚು ವಾಹನಗಳು ಅರಣ್ಯದೊಳಗೆ ನಿಲ್ಲುವ ಪರಿಸ್ಥಿತಿ ಎದುರಾಗಿತ್ತು. 3 ಸಾವು ಎಲ್ಲರನ್ನ ಕೆರಳಿಸುವಂತೆ ಮಾಡಿತ್ತು. ರಸ್ತೆಗೆ ಅಡ್ಡಲಾಗಿ ಟೈರ್ ಹಾಗೂ ಮರದ ದಿಮ್ಮಿಗಳನ್ನಿಟ್ಟು ಬೆಂಕಿ ಹಚ್ಚಿ ಹುಲಿ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ರು. ಘಟನಾ ಸ್ಥಳಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಭೇಟಿ ಕೊಟ್ಟು ಗ್ರಾಮಸ್ಥರನ್ನ ಓಲೈಸೋ ಕೆಲಸ ಮಾಡಿದ್ರು. ಇದೀಗ ನರಭಕ್ಷಕ ಹುಲಿ ಸೆರೆಯಾಗಿದೆ. ಹುಲಿ ಸೆರೆಗೆ ಬಂದ ಶಾರ್ಪ್ ಶೂಟರ್ಸ್. ಹಂತಕ ಹುಲಿ ಸೆರೆ ಕಾರ್ಯಾಚರಣೆಗೆ ಬೆಂಗಳೂರಿನ ಶಾರ್ಪ್ ಶೂಟರ್ಸ್ ಬಂದಿದ್ರು. 30 ಸಿಬ್ಬಂದಿ ಸೇರಿದಂತೆ ವೈದ್ಯರು ಅರವಳಿಕೆ ಚುಚ್ಚುಮದ್ದನ್ನ ಗನ್ ಶೂಟ್ ಮೂಲಕ ನೀಡಿ ಬಲೆಗೆ ಬೀಳಿಸಿದ್ರು. ಹುಲಿ ಸೆರೆ ಹಿಡಿದ ಅರಣ್ಯ ಇಲಾಖೆಗೆ ಧನ್ಯವಾದ ತಿಳಿಸಿದ ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನರಭಕ್ಷಕ ಹುಲಿ 3 ಪ್ರಕರಣಗಳ ಇದಾಗಿದ್ದು, ಇದಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದು ನಿನ್ನೆ ರಸ್ತೆ ತಡೆ ಕೂಡ ಮಾಡಿದ್ರು. ಅರಣ್ಯ ಅಧಿಕಾರಿಗಳು ಶೀಘ್ರನೇ ಬಂಧಿಸಿ ಅದನ್ನ ಕಾಡಂಚಿನ ಗ್ರಾಮದ ಜನರಿಗೆ ಒಂದು ನ್ಯಾಯವನ್ನು ಒದಗಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಕಾರ್ಯಾಚರಣೆ ಮುಗಿಸಿದ್ದಾರೆ. ಈ ಒಂದು ಪ್ರಕರಣಗಳು ಈ ಥರ ನಡೆದಾಗ ಆತ್ಮಸ್ಥೈರ್ಯ ಕಳ್ಕೊಳ್ಳದೆ ಅರಣ್ಯ ಅಧಿಕಾರಿಗಳು ಗ್ರಾಮಸ್ಥರ ಜೊತೆಗಿರಬೇಕು ಅಂತ ಕೇಳ್ಕೊತೀನಿ. ಸದ್ಯ ಸೆರೆಯಾಗಿರೋ ಹುಲಿ ಮೈಸೂರಿನ ಮೃಗಾಲಯದ ಪುನರ್ವಸತಿ ಕೇಂದ್ರ ಸೇರಿದೆ. ಆದ್ರೆ ಈಗ ಸೆರೆಯಾಗಿರೋ ಹುಲಿ 3ರನ್ನ ಬಲಿ ಪಡೆದ ಹುಲಿಯ ಅಥವಾ ಬೇರೆಯದ್ದ ಅನ್ನೋದು ಗೊತ್ತಾಗಲಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ತಪ್ಪು ಮಾಡಿದವರು ಎಷ್ಟೇ ಚಾಣಾಕ್ಷತನ ತೋರಿದ್ರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ತಾರೆ. ಈ ಪ್ರಕರಣವೇ ಅದಕ್ಕೆ ಸಾಕ್ಷಿ. ಕೃಷಿ ಉದ್ದೇಶಕ್ಕೆ ಅಂತ ಖರೀದಿಸಿದ ಜಾಗ ವಾಣಿಜ್ಯ ಚಟುವಟಿಕೆಗೆ ಬಳಸ್ತಾ ಇದ್ದಾನೆ. ರಸ್ತೆಯನ್ನ ಅಗೆದು ಹಾಳು ಮಾಡ್ತಾ ಇದ್ದಾನೆ. ಆತನ ಅಕ್ರಮವನ್ನ ಕಂಡ ಜನ ತಿರುಗಿ ಬಿದ್ದಿದ್ದು ನ್ಯಾಯಕ್ಕಾಗಿ ಮುಂದೆ ಬಂದಿದ್ದಾರೆ. ಈ ವ್ಯಕ್ತಿ ಪಿಡಬ್ಲ್ಯೂಡಿ ಇಲಾಖೆಯ 1ನೇ ದರ್ಜೆ ಗುತ್ತಿಗೆದಾರ ಪ್ರವೀಣ್ ಆಚಾರ್ಯ. ಮೂಲ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಬಾರ್ಕೂರಿನ ರಂಗನಕೆರೆ ಗ್ರಾಮ. ಈತ ಮಾಡಿರೋ ಕೆಲಸ ಅಂತಿಂಥದ್ದಲ್ಲ. ತನ್ನ ಖಾಸಗಿ ಕೆಲಸಕ್ಕೆ ಸರ್ಕಾರಿ ಜಾಗವನ್ನ ಹಾಳು ಮಾಡಿದ್ದಾನೆ. ಫೇಕ್ ಡಾಕ್ಯುಮೆಂಟ್ಸ್ ತಂದು ಪಂಚಾಯಿತಿ ನಿಯಮವನ್ನು ಗಾಳಿಗೆ ತೂರಿದ್ದಾನೆ. ವೈಯಕ್ತಿಕ ಉದ್ಯಮಕ್ಕೆ ಕೃಷಿ ಭೂಮಿಯಲ್ಲೇ ಬಾವಿ ಅಗೆತ, ರಸ್ತೆ ತೋಡಿ ಪೈಪ್ಲೈನ್ ನಿರ್ಮಾಣದ ಕೆಲಸ. ಈತ ಬಾರ್ಕೂರಿನ ಹನೆಹಳ್ಳಿ ಗ್ರಾಮದಲ್ಲಿ ಜಮೀನು ಖರೀದಿಸಿದ್ದ. ಆ ಜಮೀನಿನಲ್ಲಿ ಬಾವಿ ತೋಡಿದ್ದಾನೆ. ಇಲ್ಲಿಂದ ತನ್ನ ಗ್ರಾಮದಲ್ಲಿರುವ ತನ್ನ ಕಾರ್ಖಾನೆ ಸಿಮೆಂಟ್ ಮಿಕ್ಸಿಂಗ್ ಕೆಲಸಕ್ಕೆ ಪೈಪ್ಲೈನ್ ಅಳವಡಿಸಲು ರಸ್ತೆಯಲ್ಲೆಲ್ಲ ಗುಂಡಿ ಅಗೆದಿದ್ದಾನೆ. ಇದಕ್ಕಾಗಿ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ತೋರಿಸಿರೋ ದಾಖಲೆಗಳೆಲ್ಲ ಫೇಕ್. ತನ್ನ ಕೈಚಳಕ ತೋರಿಸೋ ಭರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರಶೀದಿಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ನ ಸೀಲ್ ಹಾಕಿದ್ದಾನೆ. ಆದ್ರೆ ಇವರ ಕಾರ್ಯಕ್ಕೆ ಗ್ರಾಮ ಪಂಚಾಯತ್ ಪರ್ಮಿಷನ್ನೇ ಕೊಟ್ಟಿಲ್ಲ. ಹೌದು, ಪಿಡಿಒ ನಾವು ಹೋಗಿ ಫಸ್ಟ್ ಒಂದ್ಸಲ ಅಬ್ಜೆಕ್ಷನ್ ಮಾಡಿದ್ದೇವೆ. ಮತ್ತೆ ಅವರು ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಇಂದ ಪರ್ಮಿಷನ್ ತಗೊಂಡು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೇವೆ, ನಮ್ಮ ಪಂಚಾಯತಿಂದ ಪರ್ಮಿಷನ್ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದೇವೆ. ಇವರ ಈ ಕಳ್ಳಾಟ ಆರ್ಟಿಐ ಕಾರ್ಯಕರ್ತ ತೆಗೆದ ದಾಖಲೆಗಳಲ್ಲಿ ಬಯಲಾಗಿದೆ. ಅಕ್ರಮ ಪ್ರಶ್ನಿಸಿದವರ ಮೇಲೂ ಹಲ್ಲೆ ಮಾಡಿದ್ದಾನೆಂದು ಆರೋಪಿಸಲಾಗಿದೆ. ಜೆಸಿಬಿಯಲ್ಲಿ ದೊಡ್ಡ ಮಟ್ಟದ ಒಂದು ಬಾವಿ ತೋಡ್ತಾರೆ. ಕೃಷಿ ಇಲಾಖೆಗೆ ಅಂತ ಹೇಳಿ ಈ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದಿಂದ ಪಂಚಾಯತ್ ಅನುಮತಿ ಪಡೆಯದೆ ಈ ಜೆಸಿಬಿ ಮೂಲಕವಾಗಿ 4 ರಿಂದ 5 ಕಿಲೋಮೀಟರ್ ದೂರದವರೆಗೂ ಅವರು ಕಂದಕ ನಿರ್ಮಾಣ ಮಾಡಿ ಅದರಲ್ಲಿ ಪೈಪ್ಲೈನ್ ಮಾಡ್ಕೊಂಡು ನೀರು ತಗೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟ ಸ್ಥಳೀಯರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ಪಂಚಾಯತ್ಗೂ ಮನವಿ ಕೊಟ್ಟಿದ್ರು. ಪಂಚಾಯತಿ ಮನವಿ ಕೊಟ್ಟಿದ್ದ ನಂತರನೂ ಸಹ ಅವರು ಆ ಕಾಮಗಾರಿ ನಿಲ್ಲಿಸಲಿಲ್ಲ. ಈ ಗುತ್ತಿಗೆದಾರನಿಂದ ಹಲ್ಲೆಗೊಳಗಾದವರು ಪೊಲೀಸ್ ಠಾಣೆ ಸೇರಿದಂತೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೂ ದೂರು ಕೊಟ್ಟಿದ್ದಾರೆ. ಕಾಮಗಾರಿ ನಿಲ್ಲಿಸುವಂತೆ ಹನೆಹಳ್ಳಿ ಗ್ರಾಮ ಪಂಚಾಯತ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಆದ್ರೆ ಅಧಿಕಾರಿಗಳು ಶಾಮೀಲಾಗಲಿಲ್ಲದಿದ್ರೆ ಈತ ಇಷ್ಟೊಂದು ಅಕ್ರಮ ಮಾಡಲು ಸಾಧ್ಯವಿಲ್ಲ ಅನ್ನೋ ಮಾತನ್ನ ಜನರು ಹೇಳ್ತಿದ್ದಾರೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ.
ಕೊಚ್ಚಿ ಹೋದ ಕೊಡಗನ್ನ ಮತ್ತೆ ಕಟ್ಟೋ ಪ್ರಯತ್ನ ಎಲ್ಲರಿಂದಲೂ ನಿರಂತರವಾಗಿ ಆಗ್ತಾನೆ ಇದೆ. ಸರ್ಕಾರ ಒಂದ್ ಕಡೆ ಪ್ರಯತ್ನ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಸಂಘ ಸಂಸ್ಥೆಗಳು ಖಾಸಗಿಯವರು ಕೂಡ ಕೈ ಜೋಡಿಸ್ತಲೇ ಇದ್ದಾರೆ. ಸದ್ಯ ಸಂತ್ರಸ್ತರಿಗೆ ಮನೆಗಳನ್ನ ಕಟ್ಟೋ ಕೆಲಸ ಭರದಿಂದ ಸಾಗ್ತಾ ಇದ್ದು ಸರ್ಕಾರದ ಕೆಲಸಕ್ಕೆ ಇನ್ಫೋಸಿಸ್ ಪ್ರತಿಷ್ಠಾನ ಕೂಡ ಕೈ ಜೋಡಿಸಿದೆ. ಕಳೆದ ವರ್ಷ ಮುಂಗಾರಿನಲ್ಲಿ ಆದ ಮಹಾ ದುರಂತವಿದು. ಕೊಡಗು ಜಿಲ್ಲೆಯಾದ್ಯಂತ ಆದ ಜಲಪ್ರಳಯಕ್ಕೆ ಅದೆಷ್ಟೋ ಜೀವಗಳು ಜಾನುವಾರುಗಳು ಬಲಿಯಾಗಿದ್ವು. ಮನೆ ಮಠವನ್ನ ಕಳ್ಕೊಂಡು ಬೀದಿಗೆ ಬಿದ್ದವರು ಇವತ್ತಿಗೂ ಆಶ್ರಯ ಕೇಂದ್ರಗಳಲ್ಲಿದ್ದು ಹೊಸ ಜೀವನದ ಕನಸನ್ನ ಕಾಣ್ತಿದ್ದಾರೆ. ಸಂಕಷ್ಟದಲ್ಲಿರೋರ ನೆರವಿಗೆ ಬಂತು ಇನ್ಫೋಸಿಸ್. ನೆರೆ ಪ್ರದೇಶಗಳಲ್ಲಿ ಡಾಕ್ಟರ್ ಸುಧಾಮೂರ್ತಿ ಪರಿಶೀಲನೆ. ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥೆ ಡಾಕ್ಟರ್ ಸುಧಾಮೂರ್ತಿ ಇವತ್ತು ಕೊಡಗು ಜಿಲ್ಲೆಯಲ್ಲಿನ ನೆರೆ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿದ್ರು. ಖುದ್ದು ಅವರೇ ಸಂತ್ರಸ್ತರ ಬಳಿ ಬಂದು ನೊಂದವರ ನೋವನ್ನ ಆಲಿಸಿದ್ರು. ಒಂದೇ ತಿಂಗಳಲ್ಲಿ ಆಗಿದ್ದ ಇದು ನಮ್ಗೆ ಇಲ್ಲಿ ಜಾಗ ಮನೆ ಕಟ್ಟಕ್ಕೆ ಭಯ, ಲೆವೆಲ್ ಜಾಗ ಇಲ್ಲ. ಆ ಕಡೆ ಒಂದು ಹೊಳೆ ಉಂಟು, ಇದು ಈ ಹೊಳೆ ಇಲ್ಲ, ಅದನ್ನು ಹೊಳೆ ಇದನ್ನು ಹೊಳೆ. ಸೇತುವೆ ದಾಟಿದ್ರು ಸೇತುವೆ ಮೇಲೆ ನೀರು ಬಂದು ಆ ಕಡೆನೂ ನೀರು ಈ ಕಡೆ ನೀರು. ನಾವ್ ಹೆಂಗೆ ಬದುಕೋದು? ಅಲ್ಲ, ಮನೆ ಕಟ್ಟಕ್ಕಿಲ್ಲ, ಆಗೋದಿಲ್ಲ. ಜಲಪ್ರಳಯಕ್ಕೆ ತುತ್ತಾದ ಹೆಬ್ಬಟ್ಟಗೇರಿ, ದೇವಸ್ತೂರು, ಮಾದಾಪುರ, ಹೆಮ್ಮೆತಾಳು ಪ್ರದೇಶಗಳಿಗೆ ಖುದ್ದು ಸುಧಾಮೂರ್ತಿಯವರು ಭೇಟಿಯನ್ನ ನೀಡಿದ್ರು. ಮೈಸೂರು ದಸರಾ ವೇಳೆ ಕೊಟ್ಟ ಮಾತಿನಂತೆ ಮನೆ ಕಳೆದುಕೊಂಡವರಿಗೆ ಸೂರು ಒದಗಿಸಲು ಪರಿಶೀಲಿಸಿದ್ರು. ಇನ್ಫೋಸಿಸ್ ಪ್ರತಿಷ್ಠಾನದಿಂದ 25 ಕೋಟಿ ರೂಪಾಯಿ ನೆರವು ನೀಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದ ಸುಧಾಮೂರ್ತಿಯವರು 2 ಹಂತದಲ್ಲಿ ತಲಾ 100 ಮನೆಗಳನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಸ್ಥಳ ಪರಿಶೀಲನೆ ವೇಳೆ ನಿಮ್ಮ ಜೊತೆ ನಾವು ಕೂಡ ಇರುತ್ತೇವೆ, ಹೆದರಬೇಡಿ ಅಂತ ಸಾಂತ್ವನದ ಮಾತನಾಡಿದ್ರು. ಇದಿರಲ್ವಾ, ಸಂತೋಷವಾಗಿರಿ, ಮಾಡ್ತಾರೆ. ಅಲ್ಲ, ಮನೆ ಕಟ್ಟಿಕೊಡ್ತೀವಿ ನಾವು, ಕಟ್ಟಿಕೊಡ್ಲಿಕ್ಕೆ ಬೇಕಲ್ಲಮ್ಮ. ಒಂದು ಮನೆಗೆ 9,85,000 ಅಂತ ಸರ್ಕಾರದವ್ರು ನಿಗದಿ ಮಾಡಿದ್ದಾರೆ. ಪ್ಲಾನ್ ಸಹಿತ ಅವರೇ ಫಿಕ್ಸ್ ಮಾಡಿದ್ದಾರೆ. ಈಗ ತೋರಿಸಿದ್ವಿ ಯಾವ ಬೆಡ್ರೂಮ್ ಮನೆಗೆ ಹೇಗಿರ್ಬೇಕು ಅಂತ. 25 ಲಕ್ಷ ಖರ್ಚು ಮಾಡಿ ಪಾಲಿ ಹೌಸ್ ಮಾಡಿಕೊಡ್ತೀವಿ. ಮುಂದೆ ಅದರಲ್ಲಿ ಅವ್ರು ಬೆಳೆ ಬೆಳ್ಕೊಂಡು ತಾವು ಅದನ್ನು ಮುನ್ನಡೆಸಬೇಕು. ಅದರೊಳಗೆ ನಾವು ಮುಂದೆ ನಾವೇನು ಮಾಡೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮ್ದು. ಜಿಲ್ಲಾಡಳಿತದ ಸಭೆಯಲ್ಲಿ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಇನ್ಫೋಸಿಸ್ ಕಾರ್ಯವನ್ನ ಶ್ಲಾಘಿಸಿದ್ರು. ನಿರ್ಮಾಣವನ್ನ ಮಾಡಿಕೊಡ್ತೇನೆ ಅಂತ ಹೇಳಿ ಮಾತೃಶ್ರೀ ಸಮಾಜದಿಂದ ಡಾಕ್ಟರ್ ಸುಧಾಮೂರ್ತಿರವರು ಒಪ್ಕೊಂಡಿದ್ರು. ಕಟ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ವಿ. ದೊಡ್ಡ ಮನಸ್ಸನ್ನು ಇಟ್ಟುಕೊಂಡು ಇವತ್ತು ಈ ಮಡಿಕೇರಿ ಜಿಲ್ಲೆಗೆ ಅವರು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇರೋದನ್ನ ನಾವು ಮತ್ತು ಸರ್ಕಾರ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತಾ, ಹಾನಿಯಾಗಿರೋ ಮನೆಗಳ ರಿಪೇರಿ ಸೇರಿದಂತೆ ಕೊಟ್ಟಿಗೆ ನಿರ್ಮಾಣ, ಪಾಲಿ ಹೌಸ್ಗಳನ್ನ ಇನ್ಫೋಸಿಸ್ ಪ್ರತಿಷ್ಠಾನ ನಿರ್ಮಾಣ ಮಾಡಿಕೊಳ್ಳಲು ಮುಂದಾಗಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ಜನರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಪಾಲಿಕೆ ಕಚೇರಿಯಲ್ಲೇ ಕ್ರಿಕೆಟ್ ಆಡೋ ಮೂಲಕ ಪ್ರತಿಭಟನೆ ನಡೆಸಿದರು. ಪಾಲಿಕೆಗೆ ಸೇರಿರುವ ಸಂಭಾಜಿ ಉದ್ಯಾನದಲ್ಲಿ ಕ್ರಿಕೆಟ್ ಆಟವಾಡುವುದಕ್ಕೆ ನಿರ್ಬಂಧಿಸಲಾಗಿದೆ. ಇದಕ್ಕೆ ಮರಳಿ ಅನುಮತಿ ನೀಡಬೇಕು ಅಂತ ಬಡಾವಣೆಯ ಜನರು ಆಯುಕ್ತರಿಗೆ ಮನವಿಯನ್ನ ಮಾಡಿದ್ರು. ಆದರೆ ಆಯುಕ್ತರು ಇದಕ್ಕೆ ಒಪ್ಪದೇ ಇದ್ದಾಗ ಕಚೇರಿಯಲ್ಲಿ ಕ್ರಿಕೆಟ್ ಆಡಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಪಾಲಿಕೆ ಸಿಬ್ಬಂದಿ ಮೂಕ ಪ್ರೇಕ್ಷಕರಾಗಿದ್ರು. ಅದು ಕ್ರೈಸ್ತರ ದೇವಾಲಯ. ಆ ದೇಗುಲದಲ್ಲಿ ಕ್ರೈಸ್ತ ಬಾಂಧವರು ಮಾತ್ರವಲ್ಲ, ಹಿಂದೂ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸುತ್ತಾರೆ, ಪೂಜೆ ಮಾಡ್ತಾರೆ. ಎಲ್ಲಾ ಧರ್ಮೀಯರು ಸಾಮರಸ್ಯ ಸಾರೋ ಪುಣ್ಯ ಕ್ಷೇತ್ರದಲ್ಲಿ ಹರಕೆ ತೀರಿಸೋದು, ಕಲ್ಯಾಣಿ ನೀರಿನ ಪ್ರೋಕ್ಷಣೆ ಎಲ್ಲವೂ ನಡೆಯುತ್ತೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಅತ್ತೂರಿನ ಚರ್ಚ್ನಲ್ಲಿ ನಡೆದ ಜಾತ್ರೆ ಸರ್ವಧರ್ಮೀಯರ ಜಾತ್ರೆಯಾಗಿತ್ತು. ಸಂತ ಲಾರೆನ್ಸ್ರ ಪವಾಡದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಅತ್ತೂರು ಚರ್ಚ್ ಎಲ್ಲ ಧರ್ಮದವರ ಆಲಯವಾಗಿದೆ. ಕ್ರಿಶ್ಚಿಯನ್ನರಷ್ಟೇ ಅಲ್ಲದೆ
ಹಿಂದೂ ಮುಸ್ಲಿಮರು ಕೂಡ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿನ ಬಹುತೇಕ ಆಚರಣೆಗಳು ಹಿಂದೂ ಸಂಪ್ರದಾಯದ ಹಿನ್ನೆಲೆಯನ್ನ ಒಳಗೊಂಡಿವೆ. ದೇವರಿಗೆ ಹೂವು ಎಣ್ಣೆ ಅರ್ಪಿಸೋ ಪದ್ಧತಿ, ಪುಷ್ಕರಣಿಯ ಪುಣ್ಯ ನೀರಿನ ಪ್ರೋಕ್ಷಣೆ ಇಲ್ಲಿ ಕಂಡುಬರುತ್ತೆ. ಹರಕೆಯ ರೂಪದಲ್ಲಿ ಕ್ಯಾಂಡಲ್ ಉರಿಸಿ ಭಕ್ತಿ ನಿವೇದಿಸೋದು ಈ ಕ್ಷೇತ್ರದ ವಿಶೇಷ. ಪುಟ್ಟ ಕ್ಯಾಂಡಲ್ ಮಾತ್ರವಲ್ಲದೆ ಆಳೆತ್ತರದ ಕ್ಯಾಂಡಲ್ ಅನ್ನು ಹೊತ್ತಿಸಿ ಪೂಜಿಸೋ ಪದ್ಧತಿ ಇದೆ. ನಮ್ಮ ಪ್ರತಿಯೊಬ್ಬನಲ್ಲೂ ಒಂದು ಆಧ್ಯಾತ್ಮಿಕತೆ ಇದೆ, ಅಂತರಯಾಮಿ ಇದ್ದಾರೆ. ಆ ಅಂತರಯಾಮಿಯನ್ನು ಹುಡುಕುವುದೇ, ಪ್ರಯತ್ನ ಮಾಡುವುದೇ ಒಂದು ಧಾರ್ಮಿಕ ಕೆಲಸ. ಇದೊಂದು ಸಾಮರಸ್ಯದ ತಾಣ. ಎಲ್ಲ ಧರ್ಮೀಯರು ಜೊತೆ ಸೇರಿ ತಮ್ಮ ಹರಕೆಗಳನ್ನು ತೀರಿಸಿ ದೇವರ ವರಪ್ರಸಾದಗಳನ್ನು ಬೇಡಿ ಇಲ್ಲಿಂದ ಹಿಂತಿರುಗುತ್ತಾರೆ. ತಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಪ್ರತಿದಿನವೂ ಲಕ್ಷಾಂತರ ಭಕ್ತರು ಸಂತ ಲಾರೆನ್ಸ್ರ ದರ್ಶನ ಪಡೆಯುತ್ತಾರೆ. ಜಗಮಗಿಸೋ ವಿದ್ಯುತ್ ದೀಪದ ಬೆಳಕಿನಲ್ಲಿ ಕಂಗೊಳಿಸೋ ಆಕರ್ಷಕ ರಚನೆಯ ಚರ್ಚನ್ನ ನೋಡೋದೇ ಒಂದು ಸಂಭ್ರಮ. ಬಾಂಧವ್ಯ ಬೆಸೆಯೋ ಇಂತಹ ಭಾವೈಕ್ಯ ಜನಜಾತ್ರೆ ಗಮನ ಸೆಳೆಯುತ್ತೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಕೈಗಾ ಎಂದ ಕೂಡಲೇ ನೆನಪಾಗೋದೇ ಅಣು ವಿದ್ಯುತ್ ಸ್ಥಾವರ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೈಗಾದಿಂದ ಪ್ರಾಣಿ ಮತ್ತು ಪಕ್ಷಿ ಸಂಕುಲ ನಾಶವಾಗ್ತಾ ಇದೆ ಅಂತ ಅಲ್ಲಿನ ಜನರು ಆರೋಪ ಮಾಡಿದ್ರು. ಜನರ ಆರೋಪಕ್ಕೆ ವಾಸ್ತವಕ್ಕೆ ದೂರ ಅಂತಿದ್ದ ಕೈಗಾ ಅಧಿಕಾರಿಗಳು ತಮ್ಮ ವಾದವನ್ನ ಸಾಬೀತು ಮಾಡೋಕೆ ಮುಂದಾಗಿದ್ರು. ಒಂದ್ ಕಡೆ ಎಂತವರನ್ನು ಆಕರ್ಷಿಸುವಂತಹ ಸುಂದರ ಪ್ರಕೃತಿ, ಮತ್ತೊಂದು ಕಡೆ ಪ್ರಕೃತಿಯ ಮಡಿಲಿನಲ್ಲಿ ಬೆಳ್ಳಂಬೆಳಗ್ಗೆ ಕ್ಯಾಮೆರಾದಲ್ಲಿ ಪಕ್ಷಿ ಸೆರೆ ಹಿಡಿತಾ ಇರೋ ಛಾಯಾಗ್ರಾಹಕರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕೈಗಾ ಅಣು ವಿದ್ಯುತ್ ಸ್ಥಾವರದ ಸುತ್ತಮುತ್ತಲಿನ ದೃಶ್ಯವಿದು. ಕಾಳಿ ನದಿಯ ದಡದಲ್ಲಿರೋ ಕೈಗಾ ಅಣು ವಿದ್ಯುತ್ ಸ್ಥಾವರದಿಂದ ಪ್ರಕೃತಿಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಪಕ್ಷಿ, ಪ್ರಾಣಿ, ಅರಣ್ಯಕ್ಕೆ ಹಾನಿಯಾಗ್ತಾ ಇದೆ ಅನ್ನೋ ಆರೋಪವಿತ್ತು. ಈ ಆರೋಪದ ಹಿಂದೆ ಹೊರಟ ಕೈಗಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಕ್ಷಿ ಸಮೀಕ್ಷೆ ಮಾಡಿದ್ದಾರೆ. ಕೈಗಾದ 20 ಕಿಲೋಮೀಟರ್ ಪ್ರದೇಶ ಸುತ್ತಮುತ್ತ ಸಮೀಕ್ಷೆ ನಡೆಸಿದ್ದು ಅಪರೂಪದ ಪಕ್ಷಿಗಳನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಪಶ್ಚಿಮ ಘಟ್ಟದ ಪರಿಸರದಲ್ಲಿ 284ಕ್ಕಿಂತ ಜಾಸ್ತಿ ಸ್ಪೀಶೀಸ್ ಆಫ್ ಬರ್ಡ್ಸ್ ಗಳನ್ನ ಐಡೆಂಟಿಫೈ ಇದುವರೆಗೂ ಮಾಡಿದ್ದೇವೆ. ಈ ವರ್ಷನೂ ಇನ್ನೊಂದು 8 ರಿಂದ 10 ಬರ್ಡ್ಸ್ ಗಳನ್ನು, ಹೊಸ ವೆರೈಟಿ ಬರ್ಡ್ಸ್ ಗಳನ್ನು ಐಡೆಂಟಿಫೈ ಮಾಡುವಂತ ಅವಕಾಶ ನಮಗಿದೆ ಅಂತ ಅನ್ಸುತ್ತೆ. 120ಕ್ಕೂ ಹೆಚ್ಚು ಕೈಗಾ ಸಿಬ್ಬಂದಿಗಳು ಹಾಗೂ ಪಕ್ಷಿ ಪ್ರಿಯರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು. ಕೈಗಾ ಅಣು ವಿದ್ಯುತ್ ಸ್ಥಾವರದಿಂದ ಪಕ್ಷಿ ಸಂಕುಲಕ್ಕೆ ತೊಂದರೆ ಇಲ್ಲ. ಸಾಕಷ್ಟು ಬಗೆಯ ಪಕ್ಷಿಗಳು ಕೈಗಾ ಸುತ್ತಮುತ್ತ ಇವೆ. ಈವರೆಗೆ ಸುಮಾರು 290 ಪ್ರಭೇದದ ಪಕ್ಷಿಗಳನ್ನ ಗುರುತಿಸಲಾಗಿದೆ ಅಂತಾರೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದವರು. ಈಗಾಗಲೇ ಒಂದು ಅರ್ಧ ಗಂಟೆಯಲ್ಲಿ ನಾವು 25 ಪಕ್ಷಿಗಳನ್ನ ಕಂಡು ಹಿಡಿದಿದ್ದೀವಿ. ಸೊ ಇನ್ನೂ ಬಹಳಷ್ಟು ಹೊಸ ಹೊಸ ಪಕ್ಷಿಗಳು, ಯಾಕಂದ್ರೆ ಇದು ಬೇರೆ ಕಡೆಯಿಂದ ಪಕ್ಷಿಗಳು ಈ ಪ್ರದೇಶಕ್ಕೆ ಬರುವಂತ ಸಮಯ ಇದು. ಇಂಥ ಪ್ರತಿಯೊಂದು ಸರಿ ನಾವೇನು ಒಂದು ನಂಬ್ಕೊಂಡಿದ್ದೀವಿ ಅದನ್ನ ಆ ನೆಲ ಅಂತ ನಾವು ತಪ್ಪಾಗಿ ತೋರಿಸ್ತಾ ಇದ್ದೇವೆ. ಹೊಸ ಹೊಸ ಪಕ್ಷಿಗಳು ನಾವು ಇಲ್ಲಿ ನೋಡ್ತೀವಿ. ಸೊ ಈ ವರ್ಷನೂ ಇನ್ನಷ್ಟು ಹೊಸ ಪಕ್ಷಿಗಳನ್ನ ನಾವು ಕಂಡುಹಿಡಿಯೋ ಒಂದು ವಿಶ್ವಾಸ ನಮ್ಮಲ್ಲಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರದಿಂದ ಪಕ್ಷಿಗಳ ಸಂಪತ್ತಿಗೆ ತೊಂದರೆ ಎಂಬ ಮಾತು ಈ ಸಮೀಕ್ಷೆಯಲ್ಲಿ ಹುಸಿಯಾಗಿದೆ. ಮಂಜುನಾಥ ಗಾಣಿಗ, ನ್ಯೂಸ್ 18 ಕನ್ನಡ, ಕಾರವಾರ. ಬೆಂಗಳೂರಿನ ಮಲ್ಲೇಶ್ವರಂನ ಗುಂಡೂರಾವ್ ಮೈದಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ನ್ಯೂಸ್ 18 ಕನ್ನಡ ಫುಡ್ ಫೆಸ್ಟಿವಲ್ ನಡೀತಾ ಇದೆ. 5ನೇ ಆವೃತ್ತಿಯ ಆಹಾರ ಮೇಳವನ್ನ ನಟಿ ಅನುಪ್ರಭಾಕರ್, ಬಿಗ್ ಬಾಸ್ ಸ್ಪರ್ಧಿ ಮುರಳಿ, ನ್ಯೂಸ್ 18 ಕನ್ನಡ ಸಂಪಾದಕರಾದ ಸಿದ್ದಪ್ಪ ಗೋಪಾಲ ಕಾಳೋಜಿ ಉದ್ಘಾಟಿಸಿದ್ರು. ಸುಮಾರು 60ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಬಗೆ ಬಗೆಯ ಖಾದ್ಯಗಳನ್ನ ಜನ ಸವಿತಾ ಇದ್ದಾರೆ. ಕೂಲ್ ಐಸ್ ಕ್ರೀಮ್, ಚಾಕ್ಲೇಟ್ಸ್, ಕೇಕ್ ಜೊತೆಗೆ ನಾಲ್ಗೆಗೆ ಕಿಕ್ ಕೊಡೋ ಸಖತ್ ಸ್ಪೈಸಿ ಫುಡ್ ಐಟಮ್ಸ್ ಇಂದ ಜನ ವಾಹ್ ಅಂತ ಇದ್ದಾರೆ. ಬಗೆ ಬಗೆ ಆಹಾರದ ರುಚಿಯ ಜೊತೆಗೆ ಮನರಂಜನೆಗೆ ಕಾರ್ಯಕ್ರಮಗಳು ಕೂಡ ಇವೆ.
ಯಾವೆರಡು ಚಟ್ನಿನಾ? ಸಪರೇಟ್ ಕೊಡಲ್ಲ ಏನೆಲ್ಲ ನಮ್ದು ಇದು ಇವತ್ತಿನ ಕನ್ನಡ ನಾಡು. ಇದೀಗ ಒಬ್ಬನೇ ತಿಮ್ಮಪ್ಪ 3 ತಿರುಪತಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.